ಕರ್ನಾಟಕ ರಾಜ್ಯದ 7.5 ಕೋಟಿ ಜನರ ಗ್ಯಾರಂಟಿಗಳ ಸರದಾರ ಈ ರಾಜ್ಯ ಕಂಡಂತ ಸರ್ವ ಜನಾಂಗದ ನಾಯಕ, ವಿವಾದಿತವಾಗಿ ರಾಜ್ಯಭಾರವನ್ನು ಎಲ್ಲ ವರ್ಗದ ಕಲ್ಯಾಣ ಕಾರ್ಯಕ್ರಮಕ್ಕಾಗಿ ತನ್ನ ಸರ್ವಸ್ವವನ್ನು ಮುಡಿಪಾಗಿಟ್ಟು ಅಂಜದೆ ಅಳಕದೆ ಯಾರ ಒಂದು ಗೊಡ್ಡು ಬೆದರಿಕೆಗೂ ಹೆದರದೆ ರಾಜ್ಯದ ಸರ್ವ ಜನರ ಹಿತ ಕಾಯ್ತಾ ಇರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ, ಈ ಒಂದು ಕಾರ್ಯಕ್ರಮ ಇವತ್ತು ಇಷ್ಟೊಂದು ಅಚ್ಚುಕಟ್ಟಾಗಿ ನಡೀಲಿಕ್ಕೆ, ಈ ಪ್ರವಾಸಿ ತಾಣವನ್ನು ಅಭಿವೃದ್ಧಿ ಮಾಡಲಿಕ್ಕೆ ನನ್ನ ಬೇಡಿಕೆಯನ್ನು ಮನ್ನಿಸಿ 2013ರಿಂದ ಇಂದಿನವರೆಗೂ ಸತತವಾಗಿ ಹಲವಾರು ಕೋಟಿ ಯೋಜನೆಗಳನ್ನು ಅಭಿವೃದ್ಧಿಗೆ ನೀಡೋದ್ರ ಜೊತೆಗೆ ಈ ಬಾರಿ ಕೇಂದ್ರ ಮತ್ತು ರಾಜ್ಯದ ಸಹಯೋಗದೊಂದಿಗೆ ಮತ್ಸ್ಯೋದ್ಯಮ ಇಲಾಖೆಯಿಂದ ಟನಲ್ ಅಕ್ವೇರಿಯಂ ಒಂದನ್ನು 100 ಎಕರೆ ಪ್ರದೇಶದಲ್ಲಿ ಅಭಿವೃದ್ಧಿ ಪಡಿಸೋದಕ್ಕೆ ನನ್ನ ಕೋರಿಕೆಯನ್ನು ಮನ್ನಿಸಿ ಕೇಂದ್ರಕ್ಕೆ ಯೋಜನೆಯನ್ನು ಸಿದ್ಧಪಡಿಸಿ ಕಳಿಸಿರ್ತಕ್ಕಂಥ ನಮ್ಮ ನಾಯಕರಿಗೆ ಈ ಕ್ಷೇತ್ರದ ಜನತೆಯ ಪರವಾಗಿ, ಮಂಡ್ಯ ಜಿಲ್ಲೆಯ ಜನತೆ ಪರವಾಗಿ ನನ್ನ ಅನಂತ ನಮಸ್ಕಾರಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ನಮ್ಮ ಜಿಲ್ಲೆಯ ನಮ್ಮೆಲ್ಲರ ಹಿರಿಯಣ್ಣ, ಜಿಲ್ಲಾ ಉಸ್ತುವಾರಿ ಸಚಿವರು, ಕೃಷಿ ಸಚಿವರು, ಈ ಜಿಲ್ಲೆಯಲ್ಲಿ ಎಲ್ಲ ಜನರನ್ನ ಒಗ್ಗಟ್ಟಿಗೆ ತೆಗೆದುಕೊಂಡು ಹೋಗ್ತಾ ಇರ್ತಕ್ಕಂಥ ಸನ್ಮಾನ್ಯ ಚಲವಣ್ಣವರೇ, ಹಿರಿಯರಾದಂಥ ಶಾಸಕರು, ಇವತ್ತು ನಮ್ಮ ಕರೆಗೆ ಹೋಗೊಟ್ಟು ಬಂದಿರತಕ್ಕಂಥ ಮಾಗಡಿ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಬಾಲಣ್ಣವರೇ, ಕೊಳ್ಳೇಗಾಲದ ನಮ್ಮ ಸಹೋದರ ಶಾಸಕ ಆರ್ ಕೃಷ್ಣಮೂರ್ತಿ ಅವರೇ, ಅನೂರ್ನ ಮತ್ತೋರು ನಮ್ಮ ಆತ್ಮೀಯ ಸಹೋದರ ಮಂಜುನಾಥ್ ಅವರೇ, ನಮ್ಮ ಆತ್ಮೀಯ ಸಹೋದರ ವಿಧಾನ ಪರಿಷತ್ ಸದಸ್ಯರಾದಂಥ ಸುಧಾಮ್ ದಾಸ್ ಅವರೇ, ನಮ್ಮ ಪ್ರಕಾಶ್ ರಾಠೋಡ್ ಅವರೇ, ದಿನೇಶ್ ಗುಳಿಗೌಡ್ರೆ, ನಮ್ಮ ಎಲ್ಲ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಪಂಚಾಯಿತಿ ಅಧ್ಯಕ್ಷಿಣಿ ಸಹೋದರಿ ಶ್ರೀಮತಿ ಮಾದೇವಮ್ಮನವರೇ, ಈ ವೇದಿಕೆ ಮೇಲಿರ್ತಕ್ಕಂಥ ನಮ್ಮ ಪಕ್ಷದ ಹಿರಿಯ ಮುಖಂಡರುಗಳಾದಂಥ ಚಿಕ್ಕಲಿಂಗಯ್ಯನವರೇ, ನಮ್ಮೆಲ್ಲರ ಒಂದು ಲೋಕಸಭೆ ಅಭ್ಯರ್ಥಿಗಳಾಗಿದ್ದು ಇವತ್ತು ಗ್ಯಾರಂಟಿ ಯೋಜನೆಗಳ ಉಪಾಧ್ಯಕ್ಷರಾಗಿರ್ತಕ್ಕಂಥ ಚಂದ್ರಣ್ಣವರೇ, ಈ ಕಾರ್ಯಕ್ರಮದ ಯಶಸ್ಸಿಗೆ ಆರ್ನಿಸಿ ದುಡಿದಿರ್ತಕ್ಕಂಥ ನಮ್ಮ ಜಿಲ್ಲೆಯ ಎಲ್ಲ ಜಿಲ್ಲಾಡಳಿತದ ಅಧಿಕಾರಿಗಳೇ, ವೇದಿಕೆ ಮೇಲೆ ಇವತ್ತು ನಮ್ಮ ಕರೆಯನ್ನು ಮನ್ನಿಸಿ ಬಂದಿರತಕ್ಕಂಥ ಅರುಣ್ ಚಕ್ರವರ್ತಿ ಅವರೇ, ನಂಜುಂಡಸ್ವಾಮಿ ಅವರೇ, ನಮ್ಮ ಬೋರ್ಲಿಂಗ ಸಾಹೇಬ್ರೆ ಮತ್ತು ನಮ್ಮ ಕಾವೇರಿ ನೀರಾವರಿ ನಿಗಮದ ಸಹಕಾರನೂ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿದೆ. ಅದರ ಜವಾಬ್ದಾರಿ ಹೊತ್ತಿರ್ತಕ್ಕಂಥ MD ಅವರಾದಂಥ ಮಹೇಶ್ ಅವರೇ, ಇನ್ನಿತರ ಎಲ್ಲ ಅಧಿಕಾರಿ ಬಂಧುಗಳೇ, ಈ ಕಾರ್ಯಕ್ರಮದಲ್ಲಿ ನಿಮ್ಮ ಮುಂದೆ ನಾನು ಹೇಳೋದಿಷ್ಟೇ, ಹೆಚ್ಚು ಮಾತಾಡೋದಂಥ ಕಾರ್ಯಕ್ರಮ ನಿಮ್ಮ ಗಮನ ಬೇರೆ ಕಡೆ ಇದೆ. ಹೆಚ್ಚಿನ ಅಂಶ ನಮ್ಮ ಮುಖ್ಯಮಂತ್ರಿಗಳ ಭಾಷಣವನ್ನು ಕೇಳಲಿಕ್ಕಿದ್ದೀರಿ. ಮಳವಳ್ಳಿ ಪಟ್ಟಣಕ್ಕೆ ಕುಡಿಯೋ ನೀರಿನ ಯೋಜನೆ ಅಂತ ಹಿಡಿದು ಕಿರ್ಗಾವಲು ಭಾಗದ ಕುಡಿಯೋ ನೀರಿನ ಯೋಜನೆ, ಮಳವಳ್ಳಿ ತಾಲೂಕಿನ ವಿವಿಧ ನಾಲೆಗಳ ಆಧುನೀಕರಣ, ತಿಟ್ಟಮಾರಿನಲ್ಲಿ ಏತ ನೀರಾವರಿ, ಊರಿಗಾಲಿ ಹನಿ ನೀರಾವರಿ ಯೋಜನೆ, ಈ ಗಗನಚುಕ್ಕಿಗೆ ಅಭಿವೃದ್ಧಿಗೆ ಹಲವಾರು ಅನುದಾನ ಮತ್ತು ನಾನು ಈಗಾಗಲೇ ಹೇಳಿದಂತೆ ಮೀನುಗಾರಿಕೆ ಇಲಾಖೆಯಿಂದ ಟನಲ್ ಅಕ್ವೇರಿಯಂಗೆ ಅವಕಾಶ ಕೊಟ್ಟಿರ್ತಕ್ಕಂಥ ಮತ್ತು ನಮ್ಮ ಕ್ಷೇತ್ರಕ್ಕೆ KSRTCಯ ಡ್ರೈವರ್ ಮೆಕ್ಯಾನಿಕ್ ತರಬೇತಿ ಕೇಂದ್ರವನ್ನು ನೀಡಿ ವಿನೂತನವಾಗಿ ಪಾಲಿಟೆಕ್ನಿಕ್ ಅನ್ನು ನೀಡಿದಂಥ ನಮ್ಮ ಮುಖ್ಯಮಂತ್ರಿಗಳು ಇನ್ನಷ್ಟು ನಮ್ಮ ಮಳವಳ್ಳಿಯ ಶಿಕ್ಷಣಕ್ಕೆ ಅಭಿವೃದ್ಧಿಗೋಸ್ಕರ ಮೊರಾರ್ಜಿ ಶಾಲೆ, ಕಿತ್ತೂರಾಣಿ ಶಾಲೆ, ಇಂದಿರಾ ಗಾಂಧಿ ವಸತಿ ಶಾಲೆ, ಆದರ್ಶ ಶಾಲೆ, KPS ಶಾಲೆಯನ್ನು ಕೊಟ್ಟಿರ್ತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ತಮಗೆಲ್ಲರ ಮುಂದೆ ನಾನು ಹೇಳಲಿಕ್ಕೆ ಬಯಸ್ತೇನೆ. ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿಯಿಂದ ಹನಿ ನೀರಾವರಿ ಪ್ರದೇಶದ ಉದ್ದಿಮೆಯನ್ನು ಪ್ರಾರಂಭ ಮಾಡಲಿಕ್ಕೆ ಇವತ್ತು ಅನುವು ಮಾಡಿಕೊಟ್ಟಿದ್ದಾರೆ. ಹಾಗೆ 2 ಸಮುದಾಯ ಆರೋಗ್ಯ ಕೇಂದ್ರವನ್ನು ಹಲಗೂರು ಮತ್ತು ಬೆಳಕವಾಡಿಗೆ ನೀಡಿ
ನನ್ನ ಬೇಡಿಕೆಯನ್ನು ಈ ಕ್ಷೇತ್ರದ ಅಭಿವೃದ್ಧಿಗೆ ನೀಡ್ತಾ ಗ್ರಾಮೀಣ ಶಿಕ್ಷಣಕ್ಕೆ ಒತ್ತು ನೀಡಿ ಖಾಸಗಿ ಸಹಭಾಗಿತ್ವದಲ್ಲಿ ಇವತ್ತು ಅಭಿವೃದ್ಧಿ ಮಾಡ್ತಾ ಇರ್ತಕ್ಕಂಥ ನಮಗೆ ತಿಟ್ಮಾರ್ನಳ್ಳಿ ಜೊತೆಗೆ ನಮ್ಮ ತೊರೆಕಾಟ್ನಳ್ಳಿಯ ಬ್ಯಾರೇಜು ಮತ್ತು ಇತರೆ ಏತ ನೀರಾವರಿ ಯೋಜನೆಗಳನ್ನ ನೀಡಿ ಗ್ರಾಮೀಣ ಅಭಿವೃದ್ಧಿ ಇಲಾಖೆಯಲ್ಲಿ ರಸ್ತೆಗಳು ಮತ್ತು ಸಂಪರ್ಕ ರಸ್ತೆಗಳನ್ನ ನೀಡಿರ್ತಕ್ಕಂಥ ಸಂದರ್ಭದಲ್ಲಿ ಮಳವಳ್ಳಿಗೆ ವಿನೂತನವಾಗಿ ತಾಲೂಕು ಕಚೇರಿಗಳ ಸಂಕೀರ್ಣವನ್ನು ಕೊಡುಗೆಯಾಗಿ ನೀಡಿರ್ತಕ್ಕಂಥ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಅತ್ಯಂತ ಆಭಾರಿಯಾಗಿ ಒಂದ್ಸತಿಗೆ ಬಯಸ್ತೇನೆ. ನನ್ನ ಕೋರಿಕೆಯನ್ನು ಯಾವತ್ತೂ ಒಂದು ಬೇಡಿಕೆಯನ್ನು ನನಗಿಲ್ಲ ಅಂತ ಹೇಳಿಲ್ಲ. ಈ ತಾಲೂಕಿಗೆ ಸದಾ ಆಶೀರ್ವಾದ ಮಾಡಿರ್ತಕ್ಕಂಥ ನನ್ನ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ನಾನು ಇವತ್ತು ಈ ವೇದಿಕೆ ಮುಖಾಂತರ ಹೇಳ್ತೇನೆ, ಯಾರೋ ಹಾದಿ ಬೀದಿಯಲ್ಲಿ ಮಾತಾಡ್ತಿರೋರಿಗೆ ನಿಮ್ಮನ್ನು ಅಳಗಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಜೊತೆ ಕೋಟ್ಯಾನು ಕೋಟಿ ಜನ ಈ ರಾಜ್ಯದಲ್ಲಿ ನಿಮ್ಮ ಜೊತೆ ನಾವು ಇದ್ದೇವೆ. ನೀವು ಯಾವುದೇ ಕಾರಣಕ್ಕೂ ಒಂದು ವಿಚಾರದಲ್ಲೂ ಒಂದು ಚೂರು ಅಲುಗಾಡ್ ಕೂಡ್ದು ಅನ್ನೋದನ್ನ ಈ ವೇದಿಕೆ ಮುಖಾಂತರ ನಾನು ಮನವಿ ಮಾಡಿ, ಈ ಒಂದು ಕಾರ್ಯಕ್ರಮ ಪ್ರವಾಸಿಗರನ್ನ ಆಕರ್ಷಣೆ ಮಾಡಲಿಕ್ಕೋಸ್ಕರ, ಇದು ಯಾವುದೋ ಒಂದು ಬೇರೆಯವರು ಯಾರ್ಯಾರು ಮಾತಾಡ್ತಾ ಇರ್ತಕ್ಕಂಥ ರೀತಿಯಲ್ಲಿ ಟೀಕೆ ಟಿಪ್ಪಣಿಗಳಿಗೆ ಉತ್ತರ ಕೊಡಬೇಕಾದಂಥ ಅವಶ್ಯಕತೆ ಇಲ್ಲ. ಆದರೆ ಈ ಗಗನಚುಕ್ಕಿ ಪ್ರಕೃತಿ ದತ್ತವಾದಂಥ ತಾಣ, ಜೊತೆಗೆ ಧುಮ್ಮಿಕ್ಕಿ ಹರಿತಾ ಇರ್ತಕ್ಕಂಥ ಕಾವೇರಿ ಮಾತೆ, ಅದರ ಜೊತೆಯಲ್ಲಿ ವಿವಿಧ ಅಭಿವೃದ್ಧಿಯ ಯೋಜನೆಗಳ ಜೊತೆಯಲ್ಲಿ ಈ ಮಳವಳ್ಳಿಗೆ ಒಂದು ನಿರುದ್ಯೋಗ ನಿವಾರಣೆಗೆ, ಪ್ರವಾಸಿಗರ ಆಕರ್ಷಣೆಗೆ ನನ್ನ ಸತತ ಪ್ರಯತ್ನಕ್ಕೆ ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು ಜವಾಬ್ದಾರಿಯಾಗಿದ್ದಾರೆ ಅನ್ನೋಂಥ ಮಾತನ್ನು ಹೇಳಿ, ಈ ಒಂದು ಕಾರ್ಯಕ್ರಮದಲ್ಲಿ ಇಷ್ಟೊಂದು ಯಶಸ್ವಿಯಾಗಿ ನಾನು ಆಯೋಜಿಸೋದಕ್ಕೆ ಕರ್ನಾಟಕ ಸರ್ಕಾರದ ಪ್ರವಾಸೋದ್ಯಮ ಇಲಾಖೆ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ನೀರಾವರಿ ಇಲಾಖೆಯಿಂದ ಈ ಒಂದು ಆಯೋಜನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ಇಲಾಖಾ ಸಚಿವರುಗಳಿಗೆ ನಾನು ಅತ್ಯಂತ ವಿನಮ್ರತೆಯಿಂದ ವಂದನೆಗಳನ್ನು ಹೇಳಿ, ಈ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲರೂ ಅತ್ಯಂತ ಕಾತರದಿಂದ ಕಾಯ್ತಾ ಇರ್ತಕ್ಕಂಥ ನಮ್ಮ ಸಾಹೇಬರ ಮಾತನ್ನು ನಾವೆಲ್ಲ ಆಲಿಸೋಣ. ಈಗ ತಮಗೆಲ್ರಿಗೂ ಊಟದ ವ್ಯವಸ್ಥೆ ಇದೆ, ಯಾರೂ ಗಜಿಬಿಜಿ ಮಾಡ್ಕೊಂಬಿಡಿ. ಬಸ್ ವ್ಯವಸ್ಥೆನೂ ಅಷ್ಟೇ, ನೀವು ಎಷ್ಟೊತ್ತಾದರೂ ನಿಮ್ಮನ್ನು ಬಿಟ್ಟುಕೊಡತಕ್ಕಂಥ ಜವಾಬ್ದಾರಿನಲ್ಲಿ ನಾವೆಲ್ಲರೂ ಸಜ್ಜಾಗಿದ್ದೇವೆ. ಯಾರೂ ಆತರ ಪಡಬೇಕಾಗಿಲ್ಲ. ಸಾವಧಾನದಿಂದ ಕಾರ್ಯಕ್ರಮವನ್ನು ವೀಕ್ಷಿಸಿ, ಊಟ ವ್ಯವಸ್ಥೆ ನಿಮ್ಗೆ ಎಷ್ಟೊತ್ತಾದರೂ ಬಡಿಸ್ತೀವಿ. ನಿಮ್ಮ ಊರುಗಳಿಗೆ ಬಿಡೋದು ಕೂಡ ಎಷ್ಟೊತ್ತಾದರೂ ಮಾಡ್ತೀವಿ. ಇವತ್ತು ನಾಳೆ 2 ದಿನವೂ ಕೂಡ ಅಚ್ಚುಕಟ್ಟಾಗಿ ಬೆಳಗಿನಿಂದ ಯಾವ ರೀತಿ ನಡೆದಿದೆ ಅದನ್ನು ತಾವೆಲ್ಲರೂ ಸಾವಧಾನದಿಂದ ಅನುಭವಿಸಿ, ಸಂತೋಷದಿಂದ ಮಕ್ಕಳು ಮರಿಯೊಂದಿಗೆ, ಸ್ನೇಹಿತರೊಂದಿಗೆ ಈ ಒಂದು ಸಂತಸದ ಕ್ಷಣವನ್ನು ಅನುಭವಿಸಿ ಅಂತ ಕೇಳ್ಕೊಂಡು ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೇನೆ. ಎಲ್ರಿಗೂ ಧನ್ಯವಾದ. ಅದ್ಭುತವಾದ ಕಾರ್ಯಕ್ರಮವನ್ನು 2 ದಿನಗಳ ಕಾಲ ನಿಮಗೆಲ್ಲರಿಗೋಸ್ಕರ ಆಯೋಜನೆ ಮಾಡುವ ಪರಿಶ್ರಮ, ಅವಿರತ ಶ್ರಮ ಎದ್ದು ಕಾಣಿಸ್ತಾ ಇದೆ. ನಿಜವಾಗ್ಲೂ ಸರ್, ನಿಮ್ಮ ಪ್ರಾಸ್ತಾವಿಕ ನುಡಿಗಳಿಗಾಗಿ ಧನ್ಯವಾದಗಳನ್ನ. ತಮ್ಮೆಲ್ಲರ ಒಂದು ದೊಡ್ಡ ಚಪ್ಪಾಳೆ ಬರಲೇಬೇಕು. ಪ್ರತಿ ವರ್ಷವೂ ಕೂಡ ಇಂಥ ಒಂದು ಅದ್ಭುತವಾದ ವೇದಿಕೆಯನ್ನು ಸೃಷ್ಟಿ ಮಾಡಿ ಹಲವಾರು ಕಲಾವಿದರನ್ನು ಕರೆಸಿ ಇಂತಹ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ. ಉತ್ಸವ ಇದು, ನಮ್ಮೂರ ಹಬ್ಬ, ನಮ್ಮೂರು ಉತ್ಸವ. ಆ ಕಾರಣಕ್ಕೆ